ನನ್ನ ಇಡೀ ಪ್ರಶ್ನೆ ಇಲ್ಲಿ ನೋಡಿ, ನಾವು ಸಂಡೂರು ಮತ್ತು ಚನ್ನಪಟ್ಟಣ ಇವೆರಡರಲ್ಲೂ ನೀವು ಲೀಡಲ್ಲೇ ಇದ್ದೀರಿ. ನಮಗೆ ಶಿಗ್ಗಾವಿ ಮಾತ್ರ ಆ ಕಡೆ ಈ ಕಡೆ ಆಗ್ತಾ ಇದೆ ಅಂತ ಹೇಳಿ ನೋಡಿ. 10th ರೌಂಡಲ್ಲೂ ಕೂಡ CP ಯೋಗೇಶ್ವರ್ ಲೀಡಲ್ಲಿದ್ದಾರೆ. 19,799 ಮತಗಳು. ಅಶೋಕ್ ಅವರು ಹೇಳಿದ್ದು 24,000ದಿಂದ 26,000 ಮತಗಳಲ್ಲಿ ಗೆಲ್ತಾರೆ ಅಂತ. ಇರಲಿ, ಅದು ಯಾರು ಅಂತ ಹೇಳಿಲ್ಲ ಅವ್ರು ಹೇಳಿದ್ರು ಯಾರು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ಇದು ನಾನು ಆಗಲೇ ಕೇಳ್ತಾ ಇದ್ದೆ. ಇದು ಈ ಒಂದು ವಿಚಾರ ನಾವು ಚೆಕ್ ಮಾಡಿಕೊಂಡಾಗ ಏನೊಂದು ಜನಗಳಿಗೆ ನೀವು ಯೋಜನೆ ಕೊಟ್ಟಿದ್ರೋ, ಅಕಸ್ಮಾತ್ ಈಗ BJP ಅವ್ರು ಮಾತಾಡ್ತಿರ್ತಾರೆ ಅವಾಗವಾಗ, ಇಲ್ಲ ಗ್ಯಾರಂಟಿ ಯಾರಿಗೂ ಬರ್ತಾ ಇಲ್ಲ, ಯಾರಿಗೂ ಸಿಗ್ತಾ ಇಲ್ಲ, ಅಕ್ಕಿ ಕಿತ್ಕೊಂಬಿಟ್ರು, ಅನ್ನ ಕಿತ್ಕೊಂಬಿಟ್ರು, ಕಾರ್ಡ್ ಕಿತ್ಕೊಂಬಿಟ್ರು, ಈ ವಿಚಾರಗಳು ಅಥವಾ ಮುಡಾ ವಾಲ್ಮೀಕಿ ಇದ್ಯಾವುದು ಕೆಲಸ ಮಾಡಿಲ್ವಾ ಇಲ್ಲಿ? ಇಲ್ಲ ನೋಡಿ, ಭ್ರಷ್ಟಾಚಾರ ಅನ್ನೋದು ಎಲ್ಲ ಸಮಯದಲ್ಲಿ ಇರ್ತದೆ. ಇದೊಂಥರ ಪಿಡುಗು, ಸಾಮಾಜಿಕ ಪಿಡುಗು. ಆ ಭ್ರಷ್ಟಾಚಾರಗಳಾದಾಗ ಯಾವ ರೀತಿ ಸರ್ಕಾರಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತವೆ, ಯಾವ ಕ್ರಮಗಳು ತಗೊಂತವೆ ಅಂತ ಬಹಳ ಮುಖ್ಯ. BJP ಕಾಲದಲ್ಲಿ 22 ಭ್ರಷ್ಟಾಚಾರಗಳಾದಾಗ ಸರ್ಕಾರದ ಮೇಲೆ ಏನು ಕ್ರಮಗಳಾಗ್ತವೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸರ್ಕಾರ ತಗೊಳ್ಳೋದಷ್ಟೇ ಇಲ್ಲ, ಸರ್ಕಾರದ ಮೇಲೆ ಆಗೋ ಕ್ರಮಗಳು. BJP ಸರ್ಕಾರದಲ್ಲಿ 22 ಭ್ರಷ್ಟಾಚಾರ ಪ್ರಕರಣಗಳಾದಾಗ ಇವ್ರು ಕ್ರಮ ತಗೊಳ್ಳೋದಕ್ಕಿಂತ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿದ್ರು. ಈಗ ಮೋದಿಯವರು ಅದಾನಿ ಜೊತೆಗೆ ಹೆಂಗ್ ಕೈ ಜೋಡಿಸಿದಾರೋ ಆ ರೀತಿ ಕೈ ಜೋಡಿಸ್ಬಿಟ್ಟಿದ್ರು. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆದಾಗ ಈಗ ವಾಲ್ಮೀಕಿ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅದು ಕ್ರಮ ತಗೊಂಡು ಅದನ್ನ ಹೊಣೆಗಾರಿಕೆ ಅಂತಾರೆ. ಇನ್ನು ಮೂಢ ವಿಷಯ ತನಿಖೆ ಮಾಡಿದ್ರು, SIT ತನಿಖೆ ಮಾಡಿದ್ರು, SITಲಿ ಚಾರ್ಜ್ ಶೀಟಲ್ಲಿ ಇರಲಿಲ್ಲ, ಇಡಿಲಿ ಕರ್ಕೊಂಡು ಹೋದ್ರು, ಬೇಲ್ ಆಯ್ತು, ಬಂದ್ರು ಆಯ್ತಾ. ಇಡಿ ಇವ್ರು ಏನು ಹೇಳಿದ್ದಾರೆ, 20 ಕೋಟಿ ಎಲ್ಲೋ ಖರ್ಚಾಗಿದೆ, 30 ಕೋಟಿ ಎಲ್ಲೋ ಖರ್ಚಾಗಿದೆ ಅಂತ. SIT ಇವ್ರು ಏನು ಮಾಡಿದ್ದಾರೆ, 88 ಕೋಟಿ ರಿಕವರಿ ಮಾಡಿದ್ದಾರೆ. ಸೊ 13 ಜನ ಜೈಲಲ್ಲೂ ಇದ್ದಾರೆ. ಅದನ್ನ ಎಲೆಕ್ಷನ್ಗೆಲ್ಲ ಖರ್ಚು ಮಾಡ್ಬಿಟ್ಟಿದ್ರು ಅಂತ ಹೇಳಿದ್ರೆ ಎಲ್ಲಿಂದ ತಗೊಂಡ್ಬಂದ್ರು ದುಡ್ಡು? ಅದನ್ನ ಅವರು ಮುಂದೆ ಉತ್ತರ ಕೊಡಬೇಕಾಗತ್ತೆ ಇಡಿ ಅವರು. ಇವಾಗ 13 ಜನ ಜೈಲಲ್ಲಿ ಇದ್ದಾರೆ ಆ ವಿಷಯದಲ್ಲಿ. ಮೂಡ ಅದು ಒಂದು ಸಂಚು ಅನ್ನೋದು ನಾವು ಮುಂಚೆಯಿಂದ ಹೇಳ್ತಾ ಇದ್ದೀವಿ. ಇದು BJP JDS ನ ಮೈತ್ರಿಯ ಸಂಚು. ಇದು ಆ ಸಂಚದಲ್ಲಿ ಅದನ್ನ ಪ್ರಕರಣವನ್ನು ಮಾಡ್ತಾ ಇದ್ದಾರೆ. ಇನ್ನ ಅಭಿವೃದ್ಧಿ ವಿಷಯ ಬಂದಾಗ ನೋಡಿ, ನಮ್ಮಲ್ಲಿ ಅವರು BJP ಯಾವಾಗಲೂ ಇದ್ರ ಮೇಲೆ ತಾತ್ಸಾರ, ಗ್ಯಾರಂಟಿ ಯೋಜನೆಗಳಿಂದ ಫ್ರೀ ಬಿ ನೋಡಿ. ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಇತ್ತೀಚಿನ ನೀವು 5 ರಾಜ್ಯಗಳ ಚುನಾವಣೆ, 3 ರಾಜ್ಯ ಚುನಾವಣೆ, 2 ಇದು ಯಾವ್ದು ತೆಗೆದುಕೊಂಡ್ರು ಕೂಡ ಚಿಕ್ಕ ಸ್ಟೇಟು ನಿಮ್ಮ ಕಡೆ ಆಗ್ತಾ ಇದೆ. ದೊಡ್ಡ ಸ್ಟೇಟ್ಗಳು, ಒಳ್ಳೆ ಫಲವತ್ತಾದಂಥ ರಾಜ್ಯಗಳು BJP ಆಗ್ತಿದ್ದೆಲ್ಲ ಹೇಗಿದ್ದು? ಸಣ್ಣ ಪುಟ್ಟವು ಈಗ ಒಂಥರ ಸಮಾಧಾನಕರ ಬಹುಮಾನ. ಮಹಾರಾಷ್ಟ್ರ ನೀವು ಇಟ್ಕೊಳ್ಳಿ, ಜಾರ್ಖಂಡ್ ನಾವು ಇಟ್ಕೋತೀವಿ ಅಂತ, ತೆಲಂಗಾಣ ಇಟ್ಕೋತೀವಿ, ರಾಜಸ್ಥಾನ, ಮಧ್ಯಪ್ರದೇಶ ಈ ತರದ್ದು ಒಂದು ಟ್ರೆಂಡ್ ಇದೆಯಲ್ಲ. ಸಣ್ಣ ಪುಟ್ಟ ರಾಜ್ಯಗಳು 80 ಸೀಟು, 50 ಸೀಟು, 60 ಸೀಟು ಈ ತರದ್ದೆಲ್ಲ ಕಾಂಗ್ರೆಸ್ ಅಥವಾ ಅವ್ರು ನಿಮ್ ಕೂಟ ಯಾವ ತರ ಇದು ಅಂದ್ರೆ ಸಣ್ಣ ರಾಜ್ಯಗಳ ಕಡೆಗೆ ಒಂದು ಅನಲೈಸ್ ಮಾಡಿದಾಗ, ಓಕೆ, ಫಲವತ್ತಾದ ರಾಜ್ಯಗಳು ಮಾತ್ರ BJP ಶೇಕಡಾವಾರು ಮತಗಳನ್ನು ನಾವು ಅನಲೈಸ್ ಮಾಡಿದಾಗ ನೋಡಿ, ಪಂಚರಾಜ್ಯ ಚುನಾವಣೆಗಳಾದಾಗ ಲಾಸ್ಟ್ ಕಳೆದ ವರ್ಷ ಅದರೊಳಗೆ ನಮಗೆ BJPಗಿಂತ 10 ಲಕ್ಷ ಮತಗಳು ಕಾಂಗ್ರೆಸ್ಗೆ ಹೆಚ್ಚಿಗೆ ಬಂದಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ ಚುನಾವಣೆ ಆಯ್ತಲ್ಲ, BJPಗಿಂತ 10 ಲಕ್ಷ ಮತಗಳು ಕಾಂಗ್ರೆಸ್ಗೆ ಹೆಚ್ಚಿಗೆ ಬಂದಿದೆ. ಸೋಲು ಬೇರೆ ವಿಷಯ. ಅಂದ್ರೆ ಜನ ಕಾಂಗ್ರೆಸ್ನ ನೀತಿಗಳು, ಕಾಂಗ್ರೆಸ್ನ ಯೋಜನೆಗಳನ್ನ ಮೆಚ್ಚುತ್ತಾ ಇದ್ದಾರೆ. BJPಯ ಈ ವಿಭಜಕ ಶಕ್ತಿ ಇದೆಯಲ್ಲ, BJPಯ ಕಮ್ಯುನಲ್ ಆಂಗಲ್ ಇದೆಯಲ್ಲ, ಅದು ಒಂದಷ್ಟು ಜನಗಳನ್ನ ಇನ್ಮೇಲೆ ವೋಟ್ಗಳ ಮೇಲೆ ಅಧಿಕಾರ ಕೊಟ್ಬಿಡ್ಬೇಕು ಅಂತ ನಟರಾಜ್ ಗೌಡ್ರು ಹೇಳೋದು. ಟೋಟಲ್ ವೋಟ್ ಲೆಕ್ಕ ಹಾಕ್ಬಿಟ್ಟು ಜಾಸ್ತಿ ವೋಟ್ ಯಾವ ಪಾರ್ಟಿ ಬಂದಿದೆ ಅವ್ರು ಕೊಟ್ಬಿಡೋಣ ಅಂತ. ಆತರ ಇಲ್ಲ. ನಾವು ಏನಾಗಿದೆ ಅಂದ್ರೆ, ಇದು BJPಗೆ ಏಳಿಗೆ, ಇದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಏಳಿಗೆ ಇದೆ BJPಗೆ. ಯಾಕಂದ್ರೆ ಅವರು ತುಂಬಾ ಈ ಅಭಿವೃದ್ಧಿಯಿಂದ ಅವ್ರು ಏಳಿಗೆ ಮಾಡಲಿಲ್ಲ, ಅವ್ರ ಯೋಜನೆಗಳಿಂದ ಜನಗಳು ಮಾಡಲಿಲ್ಲ. ಅವರು ಈ ವಿಭಜನೆಗಳನ್ನ ಮಾಡಿ ಜನಗಳಲ್ಲಿ ಒಂದು ದ್ವೇಷ, ಅಸೂಯೆ, ಕೋಮು ಪ್ರಚೋದನೆ ಮಾಡಿ ಅವರು ಸ್ವಲ್ಪ ಒಂದು ಏಳಿಗೆಯನ್ನು ಕಂಡುಕೊಂಡಿದ್ದಾರೆ ಈ ಸಮಯದಲ್ಲಿ. ಆದ್ರೆ ಅದು ಕ್ರಮೇಣ ಬೀಳ್ತಾ ಇದೆ. ಅದನ್ನ ಎಲ್ಲ ಕಡೆ ಒಪ್ಪಕ್ಕೆ ಸಾಧ್ಯ ಆಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ನಮಗೆ 31, ಅವರಿಗೆ ಬರೀ 17 ಸೀಟ್ ಬಂತು, ಜನ ಒಪ್ಪಲಿಲ್ಲ. ಆದ್ರೆ ಈಗ ಅವ್ರ ಕೇಂದ್ರ ಸರ್ಕಾರ 13,000ಕ್ಕೆ ಲೀಡಿದ್ದಾರೆ. 13,000ಕ್ಕೆ ಲೀಡಲ್ಲಿದ್ದಾರೆ. ಶಿಗ್ಗಾವಿಯಲ್ಲಿ ಪಠಾಣ್, ಯಾಸಿರ್ ಖಾನ್ ಪಠಾಣ್, ಅಲ್ಲಿ ವರ್ಕ್ ಆಗಲ್ಲ, ಲಿಂಗಾಯತ ಸಮುದಾಯದ ಮತಗಳು ಜಾಸ್ತಿ ಇದೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬಾರ್ದಾಗಿತ್ತು, ಅಜ್ಜಂಪೀರ್ ಖಾದ್ರಿ ಅವ್ರ ನಾಮಿನೇಷನ್ ಹಾಕಿದ್ದು, ಗಾಡಿಲಿ ಬಿದ್ದೆ ಹೋಗ್ಬಿಡ್ತಾ ಇದ್ರು ಟೂ ವೀಲರ್. ಅಜ್ಜಂಪೀರ್ ಖಾದ್ರಿ ಓಡ್ ಬಂದಿದ್ದು ನೋಡ್ಬಿಟ್ರೆ ಯಾಸಿರ್ ಖಾನ್ ಪಠಾಣ್ ಕತೆ ಮುಗಿಸ್ಬಿಟ್ರು. ಓ ಅಂತ ಬಂದು ಕೈ ಹಿಡ್ಕೊಂಡು ಮೇಲ್ಗಡೆ ಬಾವುಟ ತರ ನಾಮಿನೇಷನ್ ಪತ್ರ ಹಿಡ್ಕೊಂಡು ಓಡ್ ಬಂದ್ಬಿಟ್ರು ಒಳಗಡೆ. ಆಮೇಲೆ ಜಮೀರ್ ಅಹಮದ್ ಖಾನ್ಗೆ ಈ ಕ್ರೆಡಿಟ್ ಕೊಡ್ತೀರಾ ನೀವು, ಕೊಡಲ್ವಾ? ಚನ್ನಪಟ್ಟಣದ್ದು ಸೇರಿಸಿ ನಾನು ಮತ್ತೆ ಯಾಸಿರ್ ಖಾನ್ ಪಟ್ಟಣದ್ದು ಸೇರ್ಸಕ್ಕೆ ಹೇಳ್ತಾ ಇದ್ದೀನಿ. ಜಮೀರ್ ಎಲ್ಲಿ ನೀವು ದೂರ್ತೀರಾ, ಎಲ್ಲಿ ಅವ್ರನ್ನ ಹೊಗಳ್ತೀರಾ? ಜಮೀರ್ ಅಹಮದ್ ಖಾನ್ ಒಳ್ಳೆ ನಾಯಕ, ಓಕೆ, ಅದರೊಳಗೆ ಎರಡನೇ ಮಾತಿಲ್ಲ. ಒಳ್ಳೆ ಆಡಳಿತಗಾರ. ಹೇಳ್ಬಾರ್ದಾಗಿತ್ತು, ಆ ತರ ಶಬ್ದ ಬಳಸಬಾರ್ದಾಗಿತ್ತು. ಹೇಳಿದ್ರಿ ನೀವು? ಹೌದು, ಅಧ್ಯಕ್ಷರು ಹೇಳಿದ್ರು, ಅಧ್ಯಕ್ಷರು ಹೇಳಿಲ್ವಾ? ಹೇಳ್ತಾರೆ. ಒಳ್ಳೆ ನಾಯಕ, ಒಳ್ಳೆ ಆಡಳಿತಗಾರ, ಒಳ್ಳೆ ಸಂಘಟನೆಗಾರ, ಅದರೊಳಗೆ ಎರಡನೇ ಮಾತಿಲ್ಲ. ಆದ್ರೆ ಈ ತರ ಸಣ್ಣ ಪುಟ್ಟ ಹೇಳಿಕೆಗಳಿದಾವಲ್ಲ, ಆ ತರ ಮಾಡಬಾರ್ದು ಅನ್ನೋದು ನಾವು ಇನ್ನೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಾವು ಒಪ್ತೀವಿ, ಅದನ್ನ ಹೇಳಿದೀವಿ ಆಲ್ರೆಡಿ. ಸೊ ಇದು ಆದ್ರೆ ಅವ್ರ ಸಂಘಟನೆ. ಪ್ರಿಯಾಂಕಾ ಗಾಂಧಿ 2 ಲಕ್ಷ ಮತಗಳಿಂದ ಲೀಡು, ವಯನಾಡು. ಸೂಪರ್, ಅದು ಒಂದು ಒಳ್ಳೆ ಸುದ್ದಿ ಇದು. ಓಕೆ. ಆಮೇಲೆ ಈಗ ಕರ್ನಾಟಕದ ವಿಷಯದಲ್ಲಿ ಈ 3 ಕ್ಷೇತ್ರಗಳಲ್ಲಿ
ಗ್ಯಾರಂಟಿ ಯೋಜನೆಗಳು ಖಂಡಿತ ವರ್ಕ್ ಆಗಲ್ಲ. ಯಾವುದನ್ನ ಇವರು ಫ್ರೀ ಬಿಗಳಂತ ಇದ್ರು ಬಿಜೆಪಿಯವರು, ಇದು ಫ್ರೀ ಬಿಗಳಂತ ಇದ್ರು, ದಿವಾಳಿ ಮಾಡ್ಬಿಡ್ತಾರೆ, ರಾಜ್ಯ ದಿವಾಳಿ ಆಗ್ಬಿಡುತ್ತೆ. ರಾಜ್ಯದಲ್ಲಿ ದಿವಾಳಿ ಆಯ್ತು. ಎರಡನೇ ದೊಡ್ಡ GST ಪೇ ಮಾಡ್ತಾರೆ ರಾಜ್ಯ ನಮ್ದು. GDP ನಲ್ಲಿ ಇಡೀ ದೇಶದ ಸರಾಸರಿ 8.2 ಇದೆ, ಕರ್ನಾಟಕದ 10.2 ಇದೆ GDP ನಲ್ಲಿ. ಸೊ ಅಂದ್ರೆ ಸುಭದ್ರವಾಗಿ ನಾವಿದ್ದೀವಿ. ಆದಾಯ ತೆರಿಗೆ ಜಾಸ್ತಿ ಆಗ್ತದೆ, ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತದೆ, GST ಕಲೆಕ್ಷನ್ ಜಾಸ್ತಿ ಆಗ್ತದೆ. ದೇಶಕ್ಕೆ ಕೊಡ್ತಾ ಇದೀವಿ ಕೇಂದ್ರಕ್ಕೆ, ಅಲ್ಲಿಂದ ಬರೋದೇನು 13 ಪೈಸೆ 14 ಪೈಸೆ ನಮ್ಗೆ ಗೊತ್ತಿದೆಯಲ್ಲ, ರೂಪಾಯಿ ಹೋದ್ರೆ 15 ಪೈಸೆ ವಾಪಸ್ ಬರ್ತಾ ಇದೆ. ಹಂಗಿದ್ರೂ ಕೂಡ ನಾವು ಈ ಅಭಿವೃದ್ಧಿಗೂ ಮಾಡ್ಕೊಂಡು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಕೊಂಡು, ಜನ ಮುಖ್ಯ, ಜನಗಳ ಅಭಿವೃದ್ಧಿ ಕೂಡ ರಾಜ್ಯದ ಅಭಿವೃದ್ಧಿ ಅಲ್ವಾ. ಹರೀಶ್ ಅವ್ರೆ, ನಂದು ಏನು ಪ್ರಶ್ನೆ ಅಂತ ಹೇಳಿದ್ರೆ, ನೋಡಿ ಇದೇ ಮಹಾರಾಷ್ಟ್ರದಲ್ಲಿ ಮೀಸಲಾತಿ ವಿಚಾರ ಇತ್ತು, ಮರಾಠ ಮತಗಳ ವಿಭಜನೆ ವಿಚಾರ ಇತ್ತು. ಯಾರಾದರೂ ರಾಜ್ಯದಲ್ಲಿ ಯಾರಾದರೂ ಒಂದು ಪಕ್ಷಕ್ಕೆ ದ್ರೋಹ ಬಗೆದು ಬೆನ್ನಿಗೆ ಚೂರಿ ಹಾಕ್ಬಿಟ್ರೆ ಏಕನಾಥ್ ಶಿಂದೆ ಮಾಡಲ್ ಅನ್ನುವ ಮಟ್ಟಿಗೆ ಆ ಮಾಡಲ್ ಏನಂತ ಏಕನಾಥ್ ಶಿಂದೆನಾ, ಆ ರಾಜ್ಯದಲ್ಲಿ ಒಬ್ಬ ಏಕನಾಥ್ ಶಿಂದೆ ಹುಟ್ಕೊಂಡ ಅಂತ ಕೇಳುವಷ್ಟರ ಮಟ್ಟಿಗೆ ಜನಜನಿತವಾದಂಥ ಮಾತು ಭಾರತದ ರಾಜಕಾರಣದಲ್ಲಿ ಇದಿತ್ತು. ಈ ಕಡೆ ಮಾಹಿ, ಧಂಗಾರ್, ಬಂಜಾರಿ ಈ ಸಮುದಾಯಗಳು, OBC, ಮರಾಠರಿಗೆ OBC ಮೀಸಲಾತಿ, ಇದು ಎಲ್ಲ ವಿಷಯಗಳು ಕೊಚ್ಕೊಂಡು ಹೋಗ್ಬಿಟ್ಟು ಈಗ ನಾವು ಮತ್ತೆ ಗೆದ್ದರೆ ಮಾಡ್ತೀವಿ ಅನ್ನೋದು ಬೇರೆ, ಗೆದ್ದಿದ್ದಾಗೆ ನೀನು ಮಾಡಬೇಕಾಗಿತ್ತಲ್ಲಪ್ಪ ಅಂತ ಮತದಾರ ಕೇಳಬೇಕಾಗಿತ್ತಲ್ಲ. ಏನೂ ಇಲ್ಲ, ಮ್ಯಾಟ್ರ್ ಆಫ್ 1500 ರುಪೀಸಾ ಇದು, ಅಥವಾ ಮ್ಯಾಟ್ರ್ ಆಫ್ 2000 ರುಪೀಸಾ, ಅಥವಾ ಗ್ಯಾರಂಟಿನಾ? ಸರ್ ಗ್ಯಾರಂಟಿ ಸ್ಕೀಮ್ ವಿದರ್ಭ ರೀಜನ್ ನಾನು ಮಾತಾಡ್ತಾ ಇದ್ದೀನಿ. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ಕಾಂಗ್ರೆಸ್ ಅವ್ರು ಭರವಸೆ ಕೊಟ್ಟರು, 7,000 ರೂಪಾಯಿ ಕೊಡ್ತೀವಪ್ಪ ಕಾಟನ್ ಫಾರ್ಮರ್ಸ್ಗೆ, ಸೋಯಾಬೀನ್ ಫಾರ್ಮರ್ಸ್ಗೆ, ಅಥವಾ ಆರೆಂಜು ಇಂಥವ್ರಿಗೆಲ್ಲ ಒಂದು ಭರವಸೆ ಸಿಗ್ತಲ್ಲಿ. ಇದು ರೈತರ ವಿಷಯ ಅಲ್ಲ, ಬೆಲೆ ಏರಿಕೆ ವಿಷಯ ಅಲ್ಲ. ನಾನು ಬೆಲೆ ಏರಿಕೆ